ಸ್ನೇಹಿತರೆ ನಮಸ್ತೆ, ನಾನು ಆಶಿಕ್ ಮಾತಾಡ್ತಾ ಇದ್ದೀನಿ. ನಮ್ಮ ಜೊತೆ ನಮ್ಮ ಸೋಮಣ್ಣ ಇದ್ದಾರೆ ಆ್ಯಂಡ್ ಸೋಮಣ್ಣ ಅವರ ಟೀಮ್ ಮೆಂಬರ್ ಸತೀಶ್ ರಾಜ್ ಅವರು ಇದ್ದಾರೆ. ಇವರು ನಮ್ಮ ಪ್ರಾಡಕ್ಟ್ ಬಳಸಿರುವಂಥ ಸ್ಯಾಟಿಸ್ಫೈಡ್ ಕಸ್ಟಮರು. ನಾವು ಇವ್ರ ಬಗ್ಗೆ ಒಂದೆರಡು ವಿಷಯ ಮಾತಾಡೋಣ. ಸರ್, ಇನ್ನೊಮ್ಮೆ ನಿಮ್ಮ ಹೆಸರು, ನಿಮ್ಮ ಊರ ಹೆಸರು ಹೇಳಿ ಸರ್. ನಮ್ಮದು ಎನ್ ಸತೀಶ ಅಂತ, ನಮ್ಮದು ಶಿಕಾರಿಪುರ ತಾಲೂಕು. ಓಕೆ, ರೈಟ್. ನೀವು ನಮ್ಮ ನೆಟ್ಸರ್ಫ್ ಪ್ರಾಡಕ್ಟ್ಗಳನ್ನು ಬಳಸಿದ್ದೀರಿ? ಬಳಸಿದೆ ಸರ್. ಓಕೆ, ನಿಮ್ಮ ತೋಟದ ಮಣ್ಣಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನೀವು ಹೇಳ್ತೀವಿ? ಮುಂಚೆ ಎಲ್ಲ ಭಾಳ ಗಟ್ಟಿ ಇತ್ತು ಸರ್. ಅದು ಅಂದರೆ ಹೀಗೆ ಗಟ್ಟಿ ಆಗೋದು? ಈ ಥರ ಗಟ್ಟಿ ಇತ್ತು ಸರ್. ಇದೆಯಲ್ಲ ಈ ಥರ ಗಟ್ಟಿ, ಕಲ್ಲು ಮುಟ್ಟಕ್ಕಾಗ್ತಿಲ್ಲ. ಓಕೆ, ಈಗ ಹೇಗಾಗಿದೆ? ಹಂಗಲ್ಲ ಸರ್, ಮುಟ್ಟರೆ ಸಾಕು ಸರ್. ಈಗ ಅದು ಏನಾಗುತ್ತೆ ಒಂಥರ ಹುದುರಾಗಿ ಒಳಗಡೆನೆ ಒಳಗಡೆ ಎಲ್ಲ ಇದಾಗುತ್ತೆ ಸರ್. ಇದು ಒಳ್ಳೆ ಗೊಬ್ಬರದ ಥರ ಆಗಿದೆ, ಗೊಬ್ಬರ ಟೈಪ್ ಸರ್. ಸುಮ್ಮನೆ ಕೈಯ ಹಿಂಗೆ ಅನುಭವ ಸರ್. ಇನ್ನು ಸೂಪರ್ ಸೂಪರ್ ಸೂಪರ್. ಅಂದರೆ ಒಳ್ಳೆ ರಿಸಲ್ಟ್ ನೋಡಿದ್ದೀರಿ. ಅಂದರೆ ಮಣ್ಣು ಹಗುರಾಗ್ತಾ ಇದೆ, ಮಣ್ಣು ಉಸಿರಾಡ್ತಾ ಇದೆ, ಮಣ್ಣು ತೇವಾಂಶ ಇಟ್ಕೊಳ್ತಾ ಇದೆ. ಹೌದಾ? ತೇವಾಂಶನೂ ಐತಿ. ಆಮೇಲೆ ಹೆಚ್ಚಿಗೆ ಇದು ನೀರು ಬೇಡ ಸರ್. ಇದಕ್ಕೆ ಒಂಥರ ಒಳಗಡೆನೆ ಇದಾಗುತ್ತೆ ಸರ್. ಓಕೆ. ಆಮೇಲೆ ಹೊಂಬಾಳಿನೂ ಅಷ್ಟೇ ಸರ್. ನಂದು ಹೆಚ್ಚಿಗೆ 3 ಮೇಲೆ ವಿತ್ತಿದ್ದಿಲ್ಲ ಸರ್. ಪರವಾಗಿಲ್ಲ ಸರ್, 5, 6 ಓಕೆ. ಅಂದರೆ ನೀವು ಹೇಳೋದು ಈ ಹಿಂದೆ ನಿಮ್ದು 2-3 ಅಷ್ಟೇ ಹೊಂಬಾಳೆ ಬರ್ತಿತ್ತು, ಇವಾಗ 5-6ವರೆಗೂ ಬಂದಿದೆ. 5-6 ಐತೆ ಸರ್. ಓಕೆ, ಸೂಪರ್. ಯಾವ್ದಾದ್ರು ಒಂದು ಮರ ನೋಡೋಣ ಸರ್ ಮುಂದೆ. ಓಕೆ, ಬನ್ನಿ. ಓಕೆ, ಹಿಂದೆ ನಿಮ್ಮ ತೋಟದಲ್ಲಿ 2-3 ಹೊಂಬಾಳೆ ಬರ್ತಾ ಇತ್ತು. ಹ್ಞೂ ಸರ್. ಇವಾಗ ಎಷ್ಟು? 1, 2, 3, 4, 5, 6 ಆಗಿದೆ ಸರ್. 3 ಹಾಲಿ ಬಂದೈತಿ, 6 ಹೊಂಬಾಳೆ ಬಂದಿದೆ. 6 ಹೊಂಬಾಳೆ ಬಂದಿದೆ. ಓಕೆ, ಸೂಪರ್. 4 ಬಂದಿರೋದ್ರಲ್ಲಿ ಇನ್ನೂ 2 ಬರೋದಿದೆ. ಇನ್ನೂ ಇದೆ ಸರ್, ಇನ್ನೂ 2 ಬರೋದಿದೆ ಸರ್. ಓಕೆ, ನೀವು ಯಾವ್ದಾದ್ರು ಕೆಮಿಕಲ್ ಗೊಬ್ಬರ ಬಳಸ್ತೀರಾ? ಇವತ್ತು 15 ವರ್ಷ ಸರ್. ಇವತ್ತು ಕೆಮಿಕಲ್ ಏನು ಗೊಬ್ಬರ ಹಾಕಿಲ್ಲ ಸರ್. ನಾನು ಏನಿದ್ರು ಜೀವಾಮೃತ, ಆಮೇಲೆ ಈ ಪ್ರಾಡಕ್ಟ್ ಬಂದಮೇಲೆ ನಾನು ಸ್ವಲ್ಪ ಯೂಸ್ ಮಾಡ್ತೀನಿ. ಸೂಪರ್ ಸೂಪರ್ ಸೂಪರ್, ಒಳ್ಳೇದಾಗಲಿ ಸರ್. ಸೂಪರ್ ಸತೀಶ್ ಸರ್, ನೀವು ನಮ್ಮ ನೆಟ್ಸರ್ಫ್ ಪ್ರಾಡಕ್ಟ್ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ತೆಗೆದಿದ್ದೀರಿ. ಹಾಗೆ ನಾವು ಎಲ್ಲ ಕಸ್ಟಮರ್ಸಿಗೂ ಹೇಳ್ಬೋದು. ಹೌದಾ? ಹೌದು ಸರ್, ಆರಾಮ್ ಹೇಳ್ಬೋದು ಸರ್. ಬೇಕಾದ್ರೆ ನಾವು ಪ್ರಾಕ್ಟಿಕಲ್ ಬೇಕಾದ್ರೆ ಬಂದು ನೋಡ್ಬೋದು, ಬೇಕಾದ್ರೆ ಯಾರು ತೋಟ ನೋಡೋದಾರೆ. ಸೂಪರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು.